ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನನ್ನ ವಿಡಿಯೋ ನೋಡುವ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಫ್ರೆಂಡ್ಸ್, ಇವತ್ತು ನಾನು ಈ ಮನೆಯ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಈ ಮನೆಯಲ್ಲಿ ನಂದು ಕೊನೆಯ ರಾತ್ರಿ. ಅಂದರೆ ನಾವು ಬೇರೆ ಮನೆ ಮಾಡಿದ್ದೀವಿ, ಇದು ನಾವು ಇವಾಗ ವಾಸ ಮಾಡುವ ಮನೆ. ಇದು ಇವಾಗ ರಾತ್ರಿ ಎಲ್ಲ ನಾನು ಖಾಲಿ ಮಾಡಿದ ಮೇಲೆ ತೆಗೆದ ವಿಡಿಯೋ ನೋಡಿ. ಇದು ನನ್ನ ಹೊರಗಡೆ ಅಂಗಳ. ಇಲ್ಲಿ ಒಂದು ನನ್ನ ಪ್ರೀತಿಯ ಪಾರಿಜಾತ ಮರ. ಇದರಲ್ಲಿ ಬೆಳಿಗ್ಗೆ ತುಂಬ ಇಲ್ಲಿ ಹೂವು ಬೀಳ್ತದೆ. ಎಲ್ಲ ಗುಡಿಸಿ ಇಡೋದು ನಾನು ಹೂವದ್ದು ಹೆಕ್ಕಲಿಕ್ಕೆ. ತುಂಬ ಪರಿಮಳ ಬರ್ತದೆ ಸಾಯಂಕಾಲ ಇಲ್ಲಿ. ಇವಾಗ ಕೂಡ ಹಾಗೆಯೇ ನೋಡಿ, ಗಮ್ಮನ್ನುತ್ತೆ, ಒಟ್ಟಾರ ಎಲ್ಲ ಗಮ್ಮನ್ನುತ್ತೆ ನೋಡಿ. ತುಂಬ ಹೂವು ಇದೆ ಮರದಲ್ಲಿ. ಇದು ಬೆಳಿಗ್ಗೆ ಎಲ್ಲ ಬೀಳ್ತದೆ. ಇದನ್ನು ಇನ್ನು ಹೆಕ್ಕಲಿಕ್ಕೆ ಇನ್ನು ಅಲ್ಲಿ ಒಂದು ಮರ ಮಾಡಬೇಕು ನನಗೆ, ಪಾರಿಜಾತ ಮರ. ಗಿಡಗಳೆಲ್ಲ ತಗೊಂಡೋಗಿದ್ದೇನೆ, ಇನ್ನು ಸ್ವಲ್ಪ ಇದೆ. ಎಲ್ಲ ಗಿಡಗಳನ್ನು ತಗೊಂಡೋದೆ. ಈಗ ಎಲ್ಲ ಎಂಟಿ ಕಾಣುತ್ತೆ ನೋಡಿ. ನನಗೆ ಯಾಕೆ ನಾವು ಮನೆ ಚೇಂಜ್ ಮಾಡಿದೆ ಅಂದರೆ, ಇದ್ರ ಮನೆಯ ಎಂಟ್ರೆನ್ಸ್ ಇದೆ ಅಲ್ಲ, ಸ್ವಲ್ಪ ಓಣಿ ಥರ, ಅಲ್ಲಿ ಹೋಗಲಿಕ್ಕೆ ನಾವು ವಾಸ್ತುವಿನ ಪ್ರಕಾರ ಮನೆ ಮಾಡಿದ್ದು. ಸೊ ಎಂಟ್ರೆನ್ಸ್ ಅಲ್ಲಿ ಬರ್ತದೆ. ಬಟ್ ಬಂದವರೆಲ್ಲ ರೋಡ್ ಇಲ್ಲಿದೆ. ಸೊ ಎಲ್ಲರೂ ಬಂದು ಇಲ್ಲಿ ನಾನು ಜಸ್ಟ್ ಕೂತ್ಕೊಳ್ಳಿಕ್ಕೆ ಅಂತ ಮಾಡಿದ್ದು. ಬಟ್ ಎಲ್ಲರೂ ಭಾವಿಸಿದ್ದು ಇದೇ ಎಂಟ್ರೆನ್ಸ್ ಅಂತ. ಸೊ ಇದು ಆ್ಯಕ್ಚುಲಿ ನಂದು ಕಿಚನ್. ಓಕೆ. ಸೊ ಈ ಕಡೆಯಿಂದ ಯಾರಿಗಾದರೂ ಜನರಿಗೆ ಬರಲಿಕ್ಕೆ ಹೇಳಿದರೆ ಇದು ಕಿಚನ್. ಸೊ ಏನೋ ಒಂಥರ ಮುಜುಗರ ಆಗ್ತದೆ. ಸೊ ಅದಕ್ಕೆ ನಾವು ಮನೆ ಚೇಂಜ್ ಮಾಡ್ತಾ ಇದ್ದೇವೆ. ಇವಾಗ ಮನೆಯೆಲ್ಲ ಎಂಟಿ ಆಗಿದೆ. ಇದೆಲ್ಲ ಸ್ವಲ್ಪ ಬೇಸಿಕ್ ಅಷ್ಟೆಲ್ಲ ಇಟ್ಟಿದ್ದೇನೆ, ಟೀ ಪುಡಿ ಎಲ್ಲ. ಗ್ಯಾಸ್ ಇದೆ, ಅದನ್ನು ತಗೊಂಡು ಹೋಗೋದಿಲ್ಲ. ನೀರು ನಾನಿಲ್ಲಿ ಸಡನ್ನಾಗಿ ಬರೋದ್ರಿಂದ ನಮ್ಮಲ್ಲಿ ಅಕ್ವಾಗಾರ್ಡ್ ಹಾಕಿಲ್ಲ ಇಲ್ಲಿ. ಸೊ ನಾನು ಬಿಸ್ಲರಿ ವಾಟರ್ ಕುಡಿಯೋದು. ಸ್ವಲ್ಪ ಪಾತ್ರೆ ಇದೆ, ವಸ್ತು ತುಂಬ ಇದೆ ಇನ್ನೂ ಸಹ ಒಳಗಡೆ ಎಲ್ಲ ನೋಡಿ. ಚಿಕ್ಕ ವಸ್ತು ಎಲ್ಲ ಇದೆ, ಬಿಟ್ಟಿದ್ದೇನೆ ಹಾಗೆಯೇ. ಎಲ್ಲ ಗ್ಲಾಸ್ ಎಲ್ಲರೂ ಏನಾದರೂ ಒಂದು ಫ್ಯಾಮಿಲಿ ಬಂದರೆ ಬೇಸಿಕ್ಕಾಗಿ ಏನು ಬೇಕು ಬಟ್ಟೆ ಎಲ್ಲ ಬಿಟ್ಟಿದ್ದೇನೆ ಇಲ್ಲಿ. ಮತ್ತು ಸ್ವಲ್ಪ ಉಪ್ಪು ಎಲ್ಲ ಇದೆ, ಇದೆಲ್ಲ ತಗೊಂಡು ಹೋಗೋದಿಲ್ಲ ನಾನು. ಸೊ ಬೇಸಿಕ್ ನೀಡ್ಸ್ ಎಲ್ಲ ಬಿಟ್ಟು ಹೋಗ್ತೇನೆ. ಯಾರಾದರೂ ಬಂದರೆ, ನಮ್ಮ ನೆಂಟರು ಯಾರಾದರೂ ಬಂದರೆ ಅವರಲ್ಲಿ ಇರ್ಬೋದು ಅಂತ. ಸೊ ಎಲ್ಲ ಇದರಲ್ಲಿ ಗ್ಯಾಸ್ ಕೂಡ ಇದೆ ನೋಡಿ, ಸಿಲಿಂಡರ್ ಇದೆ, ಸ್ಟವ್ ಇದೆ, ಸಕ್ಕರೆ ಎಲ್ಲ ಇದೆ. ಇದೊಂದು ನನಗೆ ನನ್ನ ಮೈದುನವರು ಗಿಫ್ಟ್ ಕೊಟ್ಟದ್ದು ಫಸ್ಟ್ ಮನೆ ಮಾಡುವಾಗ. ಸೊ ಅದು ಫ್ರಿಜ್ಜು ಕೂಡ ಇಲ್ಲೇ ಬಿಟ್ಟು ಹೋಗ್ತೇವೆ. ನಾವೊಂದು ಹೊಸ್ತು ಫ್ರಿಜ್ ತಗೊಂಡಿದ್ದೇವೆ. ಸೊ ಇದು ನನ್ನ ನಾಯಿಗಳಿಗೆ ಮತ್ತು ಬೆಕ್ಕುಗಳಿಗೆ ಹಾಕುವ ಫುಡ್. ನಾವು ಬರುವಾಗ ಎಲ್ಲ ನಮ್ಮ ಫ್ರೆಂಡ್ಸು ನಾಯಿಗಳು ಮತ್ತು ಬೆಕ್ಕುಗಳೇ ಜಾಸ್ತಿ ಇರೋದು. ಸೊ ಅವರಿಗೆಲ್ಲ ತಂದಿಡೋದು ನಾನು. ಓಕೆ. ಸೊ ಇದೆರಡು ಡಸ್ಟ್ಬಿನ್ ನಾನು ಆ ಮನೆಗೆ ತಗೊಂಡು ಹೋಗ್ಲಿಕ್ಕಂತ ಇವಾಗ ಹೋಗಿ ತಗೊಂಡು ಬಂದದ್ದು ನೋಡಿ. ಇದು ನಮ್ಮದು ಕಿಚನ್, ಹಳತ್ತು ಮನೆಯದ್ದು. ತುಂಬ ಬೇಜಾರಾಗ್ತದೆ ಬಿಟ್ಟು ಹೋಗಲಿಕ್ಕೆ ಮಾತ್ರ. ಲೈಟ್ ಹಾಕ್ತೇನೆ ಮೊದಲು. ಇದು ಡೈನಿಂಗ್ ಟೇಬಲ್ ಇಟ್ಟ ಜಾಗ. ಓಕೆ. ಇದು ನನ್ನ ಮದುವೆ ಟೈಮಲ್ಲಿ ಪರ್ಚೇಸ್ ಮಾಡಿದ ಗೋದ್ರೇಜ್ ಕಬೋರ್ಡ್. ಓಕೆ. ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಇದು. ಇವಾಗ ನಾನು ತಗೊಂಡು ಹೋಗ್ತಿಲ್ಲ, ಇದರ ಕಲ್ಲರೆಲ್ಲ ಚೇಂಜ್ ಆಗಿದೆ. ಕಲ್ಲರ್ ಕೊಟ್ಟು ತಗೊಂಡು ಹೋಗ್ತೇನೆ. ಇದು ಬಿಡಲಿಕ್ಕೆ ನನಗೆ ಮಾತ್ರ ಮನಸ್ಸಿಲ್ಲ, ಅಷ್ಟು ಸ್ಟ್ರಾಂಗ್ ಇದೆ ಇದು. ಓಕೆ. 32 years ಓಲ್ಡ್. ಓಕೆ. ಸೊ ಖುಷಿ ಆಗ್ತದೆ. ಇದು ನಮ್ಮದು ಹಾಲ್, ಈಗಿನ ಮನೆಯದ್ದು. ಟಿ ವಿ ತೆಗಿಲಿಲ್ಲ, ಇನ್ನು ತೆಗಿಬೇಕು. ಸೊ ಪುಸ್ತಕ ಮತ್ತು ಸೋಫಾ ಎಲ್ಲ ತಗೊಂಡು ಹೋಗಿದ್ದೇವೆ. ಇದು ಕರ್ಟನ್ ತೆಗೆಯೋಲ್ಲ, ಹಾಗೆಯೇ ಉಳಿಯುತ್ತೆ. ಒಂದು ಬಿನ್ ಬ್ಯಾಗ್ ಇದೆ, ಅದನ್ನು ತಗೊಂಡು ಹೋಗೋದಿಲ್ಲ. ಇದು ನಮ್ಮದು ಆ್ಯಕ್ಚುಲಿ ಎಂಟ್ರೆನ್ಸ್. ಓಕೆ. ಇದು ಎಂಟ್ರೆನ್ಸ್ ನನಗೆ ಹೀಗೆ ಲೈಕ್ ಇಲ್ಲ, ಅದಕ್ಕಾಗಿ ನಾನು ನಾವು ಮನೆ ಚೇಂಜ್ ಮಾಡಿದ್ವಿ. ಓಕೆ. ನನಗೆ ಎಂಟ್ರೆನ್ಸ್ ಇದರದ್ದು ಲೈಕ್ ಇಲ್ಲ. ಸೊ ಹೀಗೆ ಈ ಕಡೆಯಿಂದ ಬರಬೇಕು ನೋಡಿ. ಹೀಗೆ ನಾಯಿಗಳು ನೋಡಿ ನಮ್ಮ ಮನೆಯಲ್ಲಿ ಎಷ್ಟು. ನಾವು ಬಂದ ಒಳ್ಳೆ ನಾಯಿಗಳು ನೋಡಿ. ಇಲ್ಲಿ ಸರೌಂಡಿಂಗ್ ಎಲ್ಲ ತುಂಬ ಮನೆ ಇದೆ. ಇಲ್ಲೇ ಹತ್ತಿರ ಇನ್ನೊಂದು ಮನೆ ಇದೆ ನೋಡಿ. ಇಲ್ಲಿ ಬಾವಿ ಇದೆ ನಮ್ಮದು. ಇಲ್ಲೇ ಬಾವಿ ಇದೆ ನೋಡಿ. ಸೋಲಾರ್ ಲೈಟ್ ಆನ್ ಆಗುತ್ತೆ ಆಚೆ ಈಚೆ ಹೋದರೆ. ಇಲ್ಲಿ ಇಷ್ಟು ಜಾಗ ಇದೆ. ಓಕೆ. ಆದರೂ ಸಹ ಏನು ನನಗೆ ಬೇರೆ ಮನೆ ಕಟ್ಟುವ ಒಂಥರ ಕಂಜೆಸ್ಟೆಡ್ ಆಗ್ತದೆ ಹಾಗೆಲ್ಲ ಭಾವಿಸಿ. 2 ತೆಂಗಿನ ಮರ ಇದೆ, ತುಂಬ ತೆಂಗಿನಕಾಯಿ ಬೀಳುತ್ತೆ.
ಸೊ ಇಷ್ಟು ಇದೆ. ಓಕೆ, ಅಲ್ಲಿ ಮೇಲೆ ಹೋದರೆ ಪೇಟೆ, ಇದು ಕೆನರಾ ಬ್ಯಾಂಕ್. ಓಕೆ, ಅಲ್ಲಿ ಲೈಟ್ ಕಾಣುತ್ತಲ್ಲ, ಅದರ ಕೆಳಗಡೆ ಎಲ್ಲ ಕೆನರಾ ಬ್ಯಾಂಕ್, ಮೇಲೆ ಫ್ಲ್ಯಾಟ್ಸ್ ಇದೆ. ಸೊ ಹತ್ತಿರ ಇದೆ, ಇಲ್ಲಿ ತುಂಬ ಚೆನ್ನಾಗಿದೆ. ಇದು ನನ್ನ ಹಸ್ಬೆಂಡ್ ಹೇಳೋದು ತುಂಬ ಲಕ್ಕಿ ಮನೆ ಅಂತ. ನನಗೆ ಯಾಕೋ ಕಂಫರ್ಟೇಬಲ್ ಆಗಲ್ಲ ಅಂತ ನಾವು ಬೇರೆ ಮನೆ ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಮೇಲೆ ಹೋದರೆ 2 ರೂಮ್ ಇದೆ. ನನಗೆ ಮೇಲೆ ಹೋಗಲಿಕ್ಕೆ ತುಂಬ ಆಲಸ್ಯ, ಅದಕ್ಕಾಗಿ ನಾನು ಇದು ಒಂದು ಸಲ ಗೋಡೌನ್ ಥರ ಮನೆ. ಓಕೆ, ಮತ್ತು ಇಲ್ಲಿ ನೋಡಿ 2 ರೂಮ್ ಇದೆ, ರೈಟ್ ಸೈಡಲ್ಲಿ ಒಂದು, ಲೆಫ್ಟ್ ಸೈಡಲ್ಲಿ ಒಂದು. ಇದು ನನ್ನ ಮಗಳ ರೂಮ್. ಓಕೆ, ಇದು ನನ್ನ ಮಗಳ ರೂಮ್. ಬಾತ್ರೂಮ್ ಎಲ್ಲ ಚೆನ್ನಾಗಿದೆ ನೋಡಿ, ಏನೂ ನಮಗೆ ಪ್ರಾಬ್ಲಮ್ ಇಲ್ಲ. ಬಾತ್ರೂಮ್ ನಾನು ಜಾಗ್ವರಿದ್ದು ವೆಟ್ ಆ್ಯಂಡ್ ಡ್ರೈ ಏರಿಯಾ ಎಲ್ಲ ಮಾಡಿದ್ದೇನೆ ನೋಡಿ. ಟವಲ್ ಇಲ್ಲೇ ಇದೆ, ಈ ಥರ ಅಲ್ಲಿ ಕ್ಲೋಸ್ ಮಾಡಿ ಸ್ನಾನ ಮಾಡೋದು. ಇಲ್ಲಿ ನೀರು ಬರಲ್ಲ ಈಚೆ. ಇದೆಲ್ಲ ಚೆನ್ನಾಗಿದೆ. ಇದು ಟವಲ್ ತಗೊಳ್ಳು. ಇದು ಅವಳ ರೂಮು. ಇಲ್ಲಿ ಕಾಟ್ ಎಲ್ಲ ಇತ್ತು, ಇದು ತೆಗೆದಿದ್ದೇವೆ ಇವಾಗ, ಬೇಜಾರಾಗ್ತದೆ ಮಾತ್ರ. ಇಲ್ಲಿ ಎಂಥದ ಸ್ವಲ್ಪ ನೀರು ಬಂದಾಗೆ ಇದೆ. ಇಲ್ಲಿ AC ಇತ್ತು, ಅದನ್ನು ಸಹ ತೆಗೆದಿದ್ದೇವೆ. ಇಲ್ಲಿ ಒಂದು ರೂಮು, ಮತ್ತು ಈ ಸೈಡಲ್ಲಿ ಇನ್ನೊಂದು ಗೆಸ್ಟ್ ರೂಮ್ ಮಾಡಿದ್ದು ನಾವು. ಇಲ್ಲಿ ಕೂಡ ಒಂದು ಡ್ರೆಸ್ಸಿಂಗ್ ಟೇಬಲ್ ಬಿಟ್ಟು ಹೋಗ್ತಾ ಇದ್ದೇವೆ. ಇದು ಡ್ರೆಸ್ಸಿಂಗ್ ಟೇಬಲ್ ಮೊದಲು ನನ್ನ ಮಗಳು ತಗೊಂಡದ್ದು, ಅದು ಲೈಕ್ ಇಲ್ಲ ಅಂತ ಇನ್ನೊಂದು ತಗೊಂಡದ್ದು. ಈಗ ಇದನ್ನು ಇಲ್ಲೇ ಇಟ್ಟಿದ್ದೇನೆ, ನನಗೆ ಬೇಡ ಅಲ್ಲಿ ತಗೊಂಡಿದ್ದು. ನನಗೆ ಬಟ್ಟೆ ಒಣಗಿಸುವುದು, ಅದನ್ನು ತಗೊಂಡು ಹೋಗಬೇಕು. ಇಲ್ಲಿ AC ಇಲ್ಲ, ಏನಿಲ್ಲ. ಇದೊಂದು ಕಬೋರ್ಡ್ ಮಾಡಿದ್ದು ನಾವು ಫೈಬರ್ದು. ಸೊ ಇದು ಇಲ್ಲೇ ಬಿಟ್ಟು ಹೋಗ್ತೇವೆ, ಇದು ಅಲ್ಲೇ ಫಿಕ್ಸ್ ಆಗಿದೆ. ಚೆನ್ನಾಗಿದೆ ಇದು ಕೂಡ. ಮತ್ತು ಇದು ನಮ್ಮದು ಬಾತ್ರೂಮ್. ಇದರಲ್ಲಿ ಕೂಡ ವೆಟ್ ಆ್ಯಂಡ್ ಡ್ರೈ ಏರಿಯಾ ಅಂತ ಇದೆ ನೋಡಿ. ಸೊ ಇಲ್ಲಿ ಸಹ ಸ್ನಾನ ಎಲ್ಲ ಮಾಡಲಿಕ್ಕೆ ಒಳ್ಳೆ ಚೆಂದ ಇದೆ. ಹೀಗೆ ಇದೆ ನಮ್ಮ ಮನೆ. ಮತ್ತು ನನ್ನ ಬೆಡ್ರೂಮ್ ಕೆಳಗಡೆ ಇದೆ, ಅದು ತೋರಿಸ್ತೇನೆ ನಾನು. ಮತ್ತು ಇಲ್ಲಿ ಹೊರಗಡೆ ಸ್ವಲ್ಪ ಗ್ಯಾಲರಿ ಥರ ಇದೆ. ತುಂಬ ಚೆನ್ನಾಗಿಲ್ಲ ಅಂತ ನನಗೆ ಕಂಫರ್ಟೇಬಲ್. ಇಲ್ಲಿ ಕೂಡ ತುಂಬ ಜಾಗ ಇದೆ. ಇಲ್ಲಿ ಕೂಡ ತುಂಬ ಜಾಗ ಇದೆ, ಒಂದು ದೊಡ್ಡ ಹಾಲಿನ ಥರ. ಮುಂದೆ ಬೇರೆಯವರದ್ದು ಮನೆ. ಅಲ್ಲಿ ಎಲ್ಲ ಹತ್ತಿರ ಪೇಟೆ, ಅದೆಲ್ಲ ಪೇಟೆ. ಅಲ್ಲಿ ಲೈಟ್ ಕಾಣ್ತದಲ್ಲ, ಹತ್ತಿರ ಇದೆ ನೋಡಿ. ತುಂಬ ಚೆನ್ನಾಗಿದೆ. ಬಟ್ ಏನೋ ನನಗೆ ಯಾಕೋ ಸ್ವಲ್ಪ ಕಂಫರ್ಟೇಬಲ್ ಆಗಿರೋಣ ಅಂತ ಮನಸ್ಸು. ಸೊ ನಾನಿವಾಗ ಈ ಮನೆಯನ್ನು ಬೇಜಾರದಿಂದ ಬಿಟ್ಟು ನಾಳೆಯಿಂದ ಆ ಮನೆಯಲ್ಲಿ ಇರೋದು ಅಂತ. ಸೊ ಕ್ಲೋಸ್ ಮಾಡುವ ಈ ಮನೆ. ಈಗ ಲೈಟೆಲ್ಲ ಆಫ್ ಮಾಡ್ತೇನೆ, ಇರಿ. ಸೊ ಒಂದು ಫಸ್ಟ್ ಟೈಮ್ ಕಟ್ಟಿದ ಮನೆ ಬಿಟ್ಟು ಹೋಗಲಿಕ್ಕೆ ತುಂಬ ಬೇಜಾರಲ್ವ. ಎಷ್ಟು ಕಷ್ಟದಿಂದ ಕಟ್ಟಿ, ಇವಾಗದ್ದು ಕೂಡ ಕಷ್ಟದಿಂದನೇ ಕಟ್ಟಿದ್ದು, ಹಾಗೇನಿಲ್ಲ. ಬಟ್ ಆವಾಗ ಕಟ್ಟಿದ್ದು ತುಂಬ ಕಷ್ಟದಿಂದ, ಅಂದರೆ ತುಂಬ ಕಷ್ಟದಿಂದ. ಒಂದು ಸ್ವಲ್ಪ ಸಹ ಹಣ ಇರಲಿಲ್ಲ. ಇವಾಗಾದರೂ ಸ್ವಲ್ಪ ನಾವು ಹಣ ಸ್ವಲ್ಪ ಒಟ್ಟು ಮಾಡಿ ಕಟ್ಟಿದ್ದು. ಆವಾಗ ನಮಗೆ ಮನೆ ಬೇಕಿತ್ತು, ಹಾಗೆ ನಾವು ಕಟ್ಟಿಸಿದ್ದು. ಸೊ ಇದು ನಮ್ಮದು ಮೇಲೆ ಕಡೆ, ಇದು ಡೈನಿಂಗ್. ಮೊದಲು ತೋರಿಸಿದೆ ಅಲ್ಲ, ಎಲ್ಲ ನಾವು ಕಂಫರ್ಟೇಬಲ್ ಮಾಡಿದ್ದು. ಇಲ್ಲಿ ಒಂದು ತೊಳಿಲಿಕ್ಕೆ ಬೇಸಿನೆಲ್ಲ ಕೂತ್ಕೊಳ್ಳಿ. ಇದು ನಮ್ಮ ಗಿಡದಲ್ಲಿ ಆದ ಹೂ. ಇದು ನಾನು ಇವತ್ತು ಹೋಗಿ ತಂದೆ ಉಡುಪಿಯಿಂದ ಹೂಗಳನ್ನು. ನಾಳೆ ನನ್ನ ಮಗಳು ಗಂಡ ಎಲ್ಲ ಬರ್ತಾರಲ್ಲ, ಅದಕ್ಕಾಗಿ. ಸೊ ಅದನ್ನು ಇವಾಗ ನೀರಲ್ಲಿ ಹಾಕಿ ಇಡಬೇಕು. ಮತ್ತು ಇಲ್ಲಿ ಕೂಡ ಒಂದು ಟಾಯ್ಲೆಟ್ ಇದೆ. ಎಲ್ಲ ರೂಮಿಗೆ ಒಂದೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಇದು ಎಕ್ಸ್ಟ್ರಾ ಟಾಯ್ಲೆಟ್ ಗೆಸ್ಟಿಗೆ ಅಂತ. ಇಲ್ಲಿ ನಾನು ವಾಷಿಂಗ್ ಮಿಷಿನ್ ಇಟ್ಟಿದ್ದೇನೆ, ಇದು ಕೂಡ ಇಲ್ಲೇ ಬಿಟ್ಟು ಹೋಗ್ತೇನೆ ನನ್ನ ಮೈದುನಗೆ. ಇಲ್ಲಿ ನಾನು ಇಷ್ಟವರೆಗೆ ವಾಶ್ ಮಾಡಿದ್ದೇನೆ. ಇಲ್ಲಿ ಟಾಯ್ಲೆಟ್ ಎಲ್ಲ ಇದೆ ನೋಡಿ, ಚಿಕ್ಕದು ಮಾತ್ರ. ಟೈಲ್ಸ್ ಎಲ್ಲ ನಾವು ಚೇಂಜ್ ಮಾಡಿದ್ವಿ, ಚೆನ್ನಾಗಿದೆ ಟೈಲ್ಸ್ ಎಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಿ ಇನ್ವರ್ಟರ್ ಇದೆ. ಇಲ್ಲಿ ನೋಡಿ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ ನೋಡಿ. ಹೇಗಿದೆ ನಮ್ಮ ಮನೆ. ಇವಾಗ ಬಿಟ್ಟು ಹೋಗುವಾಗ ಬಂದು ಕ್ಲೀನ್ ಮಾಡ್ತೇನೆ, ಹಾಗೇನಿಲ್ಲ. ಇದು ನಮ್ಮ ಬೆಡ್ರೂಮ್. ಓಕೆ, ಇದು ಕಾಟ್ ನನ್ನ ಗಂಡನಿಗೆ ಲೈಕ್ ಇಲ್ಲ, ಯಾಕಂದರೆ ಅಲ್ಲಿ ತಲೆ ಇಡುವಲ್ಲಿ ಅವರಿಗೆ ತಲೆಗೆ ತಾಗ್ತದಂತೆ, ಬೇಡ ಅಂತೆ. ಸೊ ಇದರ ಮ್ಯಾಟ್ರೆಸ್ ತೆಗೆದು ಬೇರೆ
ಪಾಟ್ ತಗೊಂಡು ಬಂದಿದ್ದೇವೆ. ಸೊ ಇಲ್ಲಿ ಕೂಡ ಒಂದು ಬಾತ್ರೂಮ್ ಇದೆ ನೋಡಿ, ಇಲ್ಲಿ ಸಹ ಒಂದು ಬಾತ್ರೂಮ್ ಎಲ್ಲ ಇದೆ. ಎಲ್ಲ ಏನು ಆರ್ಗನೈಸ್ ಇಲ್ಲ, ಹಾಗೆ ಹಿಂಗೆ ಬಿದ್ದಿದೆ. ಓಕೆ, ಸೊ ಈ ಥರ ಇದೆ. ಇದು ಕೂಡ ಡ್ರೈ ಆ್ಯಂಡ್ ವೆಟ್ ಏರಿಯಾ ಮಾಡಿದ್ದು, ಜಾಗ್ವಾರ್ ಕಂಪನಿಯವರು ಬಂದು ಮಾಡಿಸಿದ್ದೆಲ್ಲ. ಸ್ನಾನ ಮಾಡುವಾಗ ನೀರು ಈಚೆ ಬರೋಲ್ಲ ಹೀಗೆ ಇದ್ದರೆ, ಸೊ ಕಾಲಿಗೆ ನೀರೆಲ್ಲ ಏನು ತಗೊಳ್ಳ. ಇದು ನಮ್ಮದು ಬೆಡ್. ಇವಾಗ ಇಲ್ಲಿ ವಿದೌಟ್ ಮ್ಯಾಟ್ರೆಸ್ ನಾನು ಮತ್ತು ನನ್ನ ಫ್ರೆಂಡ್ ಎಲ್ಲ ಮಲಗೋದು ಇಬ್ಬರು, ಯಾಕಂದರೆ ಒಬ್ಬಳಿಗೆ ಮಲಗಲಿಕ್ಕೆ ಒಳ್ಳೆಯದಾಗಲ್ಲ. ಸೊ ಹಾಗೆ ಹೀಗೆ. ಇದು ನನ್ನ ಮಗಳ ಫೋಟೋ, ನಾಳೆ ತಗೊಂಡು ಹೋಗಬೇಕು. ಯಾರೋ ಬಿಡಿಸಿಕೊಟ್ಟದ್ದು ಇದು ಪೆನ್ಸಿಲಲ್ಲಿ. ಸೊ ಅದನ್ನು ಇವಾಗ ತಗೊಂಡು ಹೋಗಬೇಕು. ಇಲ್ಲಿ ನೋಡಿ ಎಲ್ಲ ಎಂಟಿ ಮಾಡಿದ್ದೇವೆ, ಏನಿಲ್ಲ. ಓಕೆ, AC ತೆಗೆದಿದ್ದೇವೆ. ಸೊ ಈ ಥರ ನಮ್ಮ ಈ ಪ್ರೀತಿಯ ಮನೆಯನ್ನು ಬಿಟ್ಟು ನಾವು ನಾಳೆ ಹೋಗ್ತೇವೆ. ತುಂಬ ಬೇಜಾರಾಗ್ತದೆ. ಇದು ಆ್ಯಕ್ಚುಲಿ ನಮ್ಮ ಲಕ್ಕಿ ಮನೆ, ತುಂಬ ಲಕ್ಕಿ ಮನೆ ಇದು ನಮ್ಮದು. ಬಟ್ ಏನು ಮಾಡೋದು, ಬೇಜಾರು ಮಾಡಿ ಹೋಗ್ತಾ ಇದ್ದೇನೆ. ಬಟ್ ಯಾರಿಗೂ ಕೊಡಲಿಕ್ಕೂ ಮನಸ್ಸಿಲ್ಲ, ಇಲ್ಲಿ ನೆಲೆಸಲಿಕ್ಕೂ ಬೇಡ, ಹಾಗಾಗಿದೆ ನಮ್ಮ ಪರಿಸ್ಥಿತಿ. ನೋಡುವ ಹೊಸ ಮನೆಯಲ್ಲಿ ಹೇಗಾಗುತ್ತೆ ಅಂತ. ನಿಮಗೆ ಏನು ಅನ್ನಿಸುತ್ತೆ ನನ್ನ ಹಳೆ ಮನೆ ಬಿಟ್ಟು ಹೋಗುವಾಗ? ನನಗಂತೂ ತುಂಬ ಬೇಜಾರಾಗುತ್ತೆ. ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾರೆ ಇದು ನಮ್ಮ ಲಕ್ಕಿ ಮನೆ ಅಂತ. ಸೊ ಇದನ್ನು ಇವಾಗ ಬಿಟ್ಟು ಅರ್ಧ ವಸ್ತು ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೇವೆ ನಾವು. ಸೊ ನನ್ನ ವಿಡಿಯೋ ನಿಮಗೆಲ್ಲ ಲೈಕ್ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಿಮಗೆ ಹೇಗೆ ಅನ್ನಿಸುತ್ತೆ? ನಮ್ಮ ಒಂದು ಸಲ ಫಸ್ಟ್ ಟೈಮ್ ಕಟ್ಟಿಸಿದ ಮನೆ ಬಿಟ್ಟು ಹೋಗುವಾಗ ಬೇಜಾರಾಗ್ತದಲ್ವ? ಸೊ ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಮತ್ತು ನಮ್ಮ ಹೊಸ ಮನೆಯದ್ದು ವಿಡಿಯೋ ಕೂಡ ನಾನು ನಿಮಗೆ ಹಾಕ್ತೇನೆ, ನಾಳೆ ಅಲ್ಲ ನಾಡಿದ್ದು ನಮ್ಮ ಓಪನಿಂಗ್. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡುವವರಿಗೆ. ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲರಿಗೂ. ನನಗೂ ಎಲ್ಲರೂ ಆಲ್ ದ ಬೆಸ್ಟ್ ಅಂತ ಹಾರೈಸಿ, ಹೊಸ ಮನೆಯಲ್ಲಿ ಸುಖವಾಗಿ ಬಾಳಲು ದೇವರು ಸ್ವಲ್ಪ ವರ್ಷ ಆದರೂ ಕೊಡಲಿ ಅಂತ ಬೇಡಿಕೊಳ್ತೇನೆ. ಯಾಕಂದರೆ ಆಲ್ರೆಡಿ ನಾನು ಒಂದು ಸಲ ಸತ್ತ ಮೇಲೆ ಬಂದವಳು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.